ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಡೂಪ್ಲಿಕೇಟ್ ಸಂಧ್ಯಾನ ನಿಗೂಢ ಸತ್ಯ ಬಯಲಾಗಿದೆ. ಅರ್ಜುನ್ ಕೋರ್ಟಿಗೆ ಎಂಟ್ರಿ ಕೊಟ್ಟಿದ್ದೆ, ಕಟಕಟೆ ಮೇಲೆ ಡೂಪ್ಲಿಕೇಟ್ ಸಂಧ್ಯಾ ಬಂದದ ಎಲ್ಲ ಸತ್ಯ ಕೂಡ ಬಿಚ್ಚಿಟ್ಟಿಕೊಳ್ತದೆ. ಹಾಗಾದ್ರೆ ಬಂದದ್ದು ನಕಲಿ ಸಂಧ್ಯಾ ಅನ್ನೋದು ರಿವೀಲ್ ಆಗ್ತದೆ. DNA ಟೆಸ್ಟ್ ರಿಪೋರ್ಟ್ ಬಂದೇ ಬಿಡ್ತಾ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ದನ್ನ ಯಾವುದೇ ಕೂಡ ಮರಿಬೇಡಿ. ಇಲ್ಲಿ ಅರ್ಜುನ್ ತನ್ನ ಸ್ನೇಹಿತರ ಜೊತೆಗೂಡಿ ಎಲ್ಲರನ್ನ ಕೂಡ ಹೋಗಿ ಕೇಳ್ಕೋತಾರೆ. ಬಟ್ ಯಾರು ಕೂಡ JP ಪಾಟೀಲ್ ವಿರುದ್ಧವಾಗಿ ಕೇಸನ್ನ ತೆಗೆದುಕೊಳ್ಳುವುದಕ್ಕೆ ಒಪ್ಕೊಳ್ಳುವುದಿಲ್ಲ. ಈ ಕಡೆ ಏನ್ ಮಾಡ್ಬೇಕು ಅಂತ ತೋಚದೆ ಅರ್ಜುನ್ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದಾರೆ. ಇಲ್ಲಿ ಅರ್ಜುನ್ ಮಾತ್ರ ಅಲ್ಲ, ಅಲ್ಲಿ ಅವರ ಭಾರ್ಗವಿ ತಂದೆ ರವೀಂದ್ರ ಭಟ್ಕಳ್ ಅವರು ಕೂಡ ಎಲ್ಲ ಲಾಯರ್ ಆಫೀಸ್ಗೆ ಹೋಗಿದ್ದ ಎಲ್ಲರನ್ನ ಕೂಡ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಯಾರು ಕೂಡ ಇಲ್ಲಿ ಭಾರ್ಗವಿ ಪರವಾಗಿ ನಿಂತು ವಾದ ಮಾಡೋದಕ್ಕೆ ಮುಂದಾಗ್ತಿಲ್ಲ. JP ಪಾಟೀಲ್ ಪರ ವಿರುದ್ಧವಾಗಿ ನಿಂತು ಕೇಸ್ ತಗೊಳ್ಳೋದಕ್ಕೆ ಹಿಂಜುರಿತಿದ್ದಾರೆ, ಭಯ ಪಡ್ತಿದ್ದಾರೆ. ಏನ್ ಮಾಡ್ಬೇಕು ಅಂತ ತೋಚದೆ ರವೀಂದ್ರ ಭಟ್ಕಳ್ ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ಅವರೇ ಹೋಗಿ ವಾದ ಮಾಡಿ ಬಿಲ್ ಕೊಡ್ಸೋಣ ಅಂತ ಅನ್ಕೊಂಡ್ರೆ ಅವರ ಒಂದು ಬಾರ್ ಕೌನ್ಸಿಲ್ ಮೆಂಬರ್ಶಿಪ್ ಕೂಡ ತುಂಬಾ ವರ್ಷಗಳಿಂದನೇ ಕ್ಯಾನ್ಸಲ್ ಆಗಿದೆ. JP ಪಾಟೀಲ್ ಖುದ್ದು ಅದನ್ನ ಕ್ಯಾನ್ಸಲ್ ಮಾಡಿಸಿದ್ದಾರೆ. ಹಾಗಾಗಿ ತನ್ನ ಮಗಳನ್ನ ಬಿಡಿಸ್ಕೊಳಕ್ ಆಗದಿರೋ ಪರಿಸ್ಥಿತಿ ಬಂತಿಲ್ಲ ಅಂತ ಹೇಳಿ ಇಲ್ಲಿ ರವೀಂದ್ರ ಭಟ್ಕಳ್ ಅವರು ನಿಜವಾಗ್ಲೂ ಕೂಡ ತುಂಬಾನೇ ನೊಂದ್ಕೂತಿದ್ದಾರೆ. ಈ ಕಡೆ ಅರ್ಜುನ್ ಪರಿಸ್ಥಿತಿ ಕೂಡ ಅದರ ಹೊರತಾಗಿಲ್ಲ. ತಾನು ಕೂಡ ತಲೆ ಕೆಡಿಸ್ಕೊಂಡು ಕುತ್ಕೊಂಡಿದ್ದಾರೆ. ಹೀಗೆ ನನ್ನ ಭಾರ್ಗವಿಯನ್ನ ಹೊರಗಡೆ ಕರ್ಕೊಂಡು ಬರ್ಲಿ, ನಾಳಿನೇ ಹಿಯರಿಂಗ್ ಡೇಟ್ ಇದೆ ಅಂತ ಹೇಳಿ ಇದೇ ಒಂದು ಸಮಯದಲ್ಲಿ ಬೃಂದ ಬಂದದ್ದೇ ಇಲ್ಲಿ ಅರ್ಜುನ್ ಹತ್ರ. ನೋಡು ಅರ್ಜುನ್, ಭಾರ್ಗವಿಗೆ ಬೇಲ್ ಸಿಗೋಕೆ ವ್ಯವಸ್ಥೆ ಮಾಡಿದ್ಯಾ ಅಂತ ಕೇಳ್ತಿದ್ದಾಳೆ. ಇಲ್ಲ ಅದಕ್ಕೆ ಎಲ್ಲರ ಹತ್ರ ಕೂಡ ಹೋಗಿ ಕೇಳ್ತಾ ಇದ್ದೀನಿ, ಯಾರು ಕೂಡ ಒಪ್ಕೋತಾ ಇಲ್ಲ ಕೇಸ್ ತಗೊಳ್ಳೋದಕ್ಕೆ, ಎಲ್ಲರೂ ಕೂಡ ಹೆದ್ರು ಕೂತಿದ್ದಾರೆ ಅಂತ. ನಾನೇ ಅಲ್ವಾ ಎಲ್ಲರ ಹತ್ರ ಹೋಗಿ ಹೇಳಿರೋದು ಶಕ್ತಿ ಪ್ರಸಾದ್ ಕೇಸ್ ಇದು ತಗೋಬಾರ್ದು ಅಂತ ಹೇಳಿ ಬೃಂದ ಮನ್ಸಲ್ಲಿ ಅನ್ಕೋತಾಳೆ. ಬಟ್ ಮೇಲ್ ಮಾತ್ರ ಹಾಗಿದ್ರೆ ನನ್ನ ತಂಗಿ ಜೈಲಲ್ಲೇ ಇರ್ತಾಳೆ, ನನ್ನ ತಂಗಿಗೆ ಬೇಲ್ ಸಿಗೋದಿಲ್ವಾ ಅಂತ ಹೇಳಿ ಹೆವಿ ಡ್ರಾಮಾ ಮಾಡ್ತಿದ್ದಾಳೆ. ಇದೇ ಒಂದು ಟೈಮಲ್ಲಿ ವಂದನಾನ ಅಲ್ಲಿಗೆ ಬೃಂದ ಎಂಟ್ರಿ ಕೊಡಿಸ್ತಾಳೆ. ವಂದನಾ ಬಂದಿದ್ದೆ ಅರ್ಜುನನ್ನ ಕಾಳಜಿ ಮಾಡೋಕೆ ಮುಂದಾಗ್ತಾಳೆ. ತಿಂಡಿ ಬೇಡ ಅಂದ್ರೂ ತಿಂಡಿ ಕೊಡ್ತಿದ್ದಾಳೆ, ಫೋರ್ಸ್ಫುಲಿ ಮಾತನಾಡ್ಸೋಕೆ ಮುಂದಾಡ್ತಿದ್ದಾಳೆ. ಇದರಿಂದ ಅರ್ಜುನ್ ಕೆಂಡಾಮಂಡಲ ಆಗ್ತಾರೆ. ನೀನ್ ಯಾಕೆ ನನಗೆ ಕಾಳಜಿ ತೋರಿಸ್ಬೇಕು, ಬೇಕಾಗಿಲ್ಲ ನನಗೆ ನಿನ್ ಕಾಳಜಿ ಅಂತ ಕೇಳಿದಾಗ, ಏನ್ ಮಾತಾಡ್ತಿದ್ಯಾ ಅರ್ಜುನ್, ನಿನ್ಗೆ ನನ್ನ ಬಗ್ಗೆ ಕಾಳಜಿ ಪ್ರೀತಿ ಇಲ್ದೇ ಇರಬಹುದು, ಆದ್ರೆ ನನಗೆ ನಿನ್ ಬಗ್ಗೆ ಕಾಳಜಿ ಪ್ರೀತಿ ಎಲ್ಲವೂ ಕೂಡ ಇದೆ. ಆ ಭಾರ್ಗವಿ ಜೈಲ್ಗೆ ಹೋಗಿದ್ದಾಳೆ, ಈಗಲೂ ಕೂಡ ನಿನ್ಗೆ ಅವಳ ಬಗ್ಗೆ ಇರೋ ಪ್ರೀತಿ ಕಡಿಮೆನೆ ಆಗಿಲ್ವಾ ಅಂತ ಕೇಳ್ತಿದ್ದಾಳೆ. ಜೊತೆಗೆ ಅವಳು ಜೈಲಿಂದ ಬರ್ದೇ ಇದ್ರೆ ಏನ್ ಮಾಡ್ತೀಯ ನೀನು ಅಂತ ಪ್ರಶ್ನೆಯನ್ನ ಕೂಡ ಮುಂದಿಡ್ತಾಳೆ. ಏನ್ ಮಾತಾಡ್ತಿದ್ಯಾ ನೀನು, ಹಿಡಿತದಲ್ಲಿ ಇಟ್ಕೊಂಡು ಮಾತಾಡು, ಈ ರೀತಿ ಎಲ್ಲ ನನ್ನ ಮುಂದೆ ಮಾತಾಡ್ಬೇಡ. ಯಾವತ್ತಿದ್ರೂ ಕೂಡ ನನ್ನ ಭಾರ್ಗವಿನೇ, ನನ್ನ ಭಾರ್ಗವಿ ಜಾಗಕ್ಕೆ ನೀನು ಬರೋಕ್ ಸಾಧ್ಯನೇ ಇಲ್ಲ ಅಂತ ಒಂದು ಕನಸನ್ನ ಕೂಡ ಇಟ್ಕೋಬೇಡ. ನನ್ನ ಭಾರ್ಗವಿಯನ್ನ ಹೊರಗಡೆ ಹೇಗೆ ಕರ್ಕೊಂಡು ಬರ್ಬೇಕು ಅನ್ನೋದು ನನ್ಗೆ ಗೊತ್ತದ. ನನ್ನ ಭಾರ್ಗವಿ ಸ್ಥಾನನ ನೀನ್ ತಗೊಳಕ್ ಆಗತ್ತೆ ಅನ್ಕೊಂಡಿದ್ಯಾ, ಅದೇನಿದ್ರು ನಿನ್ನ ಭ್ರಮೆ ಅಂತ ಹೇಳಿ ಇಲ್ಲಿ ಅರ್ಜುನ್ ಮಾತನಾಡ್ತಾರೆ. ತದನಂತರ ಇಲ್ಲಿ ಇದೇ ರೀತಿ ನಡ್ಕೊಂಡ್ರೆ ಖಂಡಿತವಾಗ್ಲೂ ಇನ್ನು ಮುಂದೆ ನನ್ನ ಮನೆಗೂ ಕೂಡ ನಿನ್ನ ಸೇರಿಸೋದಿಲ್ಲ ಅನ್ನೋದನ್ನ ನೆನಪಿಟ್ಕೋ ಅಂತ ಹೇಳ್ತಾರೆ. ಈ ಕಡೆ ಬೃಂದ, ಅರ್ಜುನ್ ಏನ್ ಮಾತಾಡ್ತಿದ್ಯಾ ಅಂದಾಗ, ಅದಕ್ಕೆ ನೀವು ಸುಮ್ಮನಿರಿ, ಅವಳು ಮಾತಾಡೋ ಮಾತನ್ನೆಲ್ಲ ಕೇಳೋಕ್ ಆಗೋದಿಲ್ಲ ನನ್ನಿಂದ, ನನಗೆ ಟೈಮ್ ಇಲ್ಲ, ನಾನು ಭಾರ್ಗವಿಯನ್ನ ಬಿಡಿಸ್ಕೋಬೇಕಾಗಿದೆ, ಅದಕ್ಕೇನಾದ್ರೂ ವ್ಯವಸ್ಥೆ ಮಾಡೋಕ್ಕಾಗತ್ತಾ ನೋಡ್ಬೇಕು ಅಂತ ಹೇಳಿ ಅರ್ಜುನ್ ಅಲ್ಲಿಂದ ಹೋಗ್ಬಿಡ್ತಾರೆ. ಈ ಕಡೆ ವಂದನಾ ಅಂತೂ ಕೆಂಡಾಮಂಡಲ ಆಗ್ತಾಳೆ. ಈ ಕಡೆ ಬೃಂದ, ನೋಡು ವಂದನಾ, ಏನೂ ಕೂಡ ಯೋಚನೆ ಮಾಡ್ಬೇಡ, ಅರ್ಜುನ್ ಏನ್ ಬೇಕಿದ್ರು ಹೇಳಿ, ಆದ್ರೆ ಅರ್ಜುನ್ ಜೊತೆ ನಿನ್ನ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಬೃಂದ ಹೇಳ್ತಾರೆ. ತದನಂತರ ಇತ ಕಡೆ ನಿರ್ಮಲಾ ಪಾಟೀಲ್ ಅವರು ಬೃಂದ ಕುತ್ಕೊಂಡಿರ್ಬೇಕಿದ್ರೆ ಬೃಂದ ಹತ್ರಕ್ಕೆ ಬರ್ತಾರೆ. ಏನ್ ಬೃಂದ ಈ ರೀತಿ ತಲೆ ಮೇಲೆ ಕೈ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ಯಾ, ಯಾಕೆ ನಿನ್ನ ಆಳ್ವಿಕೆ ಮಾಡೋದು ಇಡೀ ರಾಜ್ಯನೇ ಬೇಕು ಅಂತ ಅನ್ಸುತ್ತೆ ನನಗೆ ಅಂತ ಕೇಳ್ತಿದ್ರೆ, ಅದು ಹಾಗಲ್ಲ, ನಿಮ್ಗೆಲ್ಲರಿಗೂ ನನ್ನ ಬೆಲೆ ಅರ್ಥ ಆದ್ರೂ ಕೂಡ ನನ್ನ ಗಂಡ ಚರಣ್ಗೆ ನನ್ನ ಬೆಲೆ ಅರ್ಥನೇ ಆಗಿಲ್ಲ. ಇವತ್ತು ಭಾರ್ಗವಿ ಜೈಲ್ಗೆ ಹೋಗಿದ್ದಾಳೆ ಅಂದರೆ ಅದಕ್ಕೆ ನಾನು ಕಾರಣ ಅಂತ, ಅದಕ್ಕೆ ನಾನು ಮಾಡಿಕೊಟ್ಟಿರೋ ತಿಂಡಿನೂ ಕೂಡ ತಿಂದ ನನ್ನನ್ನೇ ಬಾಯ್ತು ಹೋಗ್ಬಿಡ್ತಾನೆ ಅಂದಾಗ, ಸರಿ ಆಯಿತು ತಗೋ, ನೀನು ನೆಕ್ಲೆಸ್ ಕೇಳಿದ್ದೆ ಅಲ್ವಾ ಅದನ್ನು ಅಂತ ಹೇಳಿ ನಿರ್ಮಲಾ ಅವರು ಕೊಡ್ತಾರೆ. ನೆಕ್ಲೆಸ್ ನೋಡಿದ್ದೆ ತುಂಬಾ ಖುಷಿ ಆಗಿಬಿಡುತ್ತೆ ಬೃಂದಾಗೆ, ನೀವೇ ಹಾಕಿದರೆ ಚೆನ್ನಾಗಿರುತ್ತೆ ಅತ್ತೆ, ನೀವೇ ಕೊಡ್ತಿರೋದಲ್ವಾ ಅಂತ ಹೇಳಿ ಬೃಂದ ಹೇಳ್ತಾಳೆ. ನಿರ್ಮಲಾ ಪಾಟೀಲ್ ಅವರ ಕೈಯಲ್ಲೇ ನೆಕ್ಲೆಸ್ ಹಾಕಿಸ್ಕೊತಾಳೆ. ನಂತರ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ಅತ್ತೆ, ಇದೇ ರೀತಿ ನೀವು ಚರಣ್ ಜೊತೆ ಮಾತಾಡಿದ್ರು ಕೂಡ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಿದಾಗ, ನಾನೇನು ಮಾತಾಡೋಕ್ಕಾಗತ್ತೆ, ಗಂಡ ಹೆಂಡತಿ ನಡುವೆ ನಾನು ಬರೋಕ್ಕಾಗತ್ತಾ ಅಂತ ನಿರ್ಮಲವರು ಹೇಳಿದಾಗ, ಇಷ್ಟು ದಿನ ನನ್ನ ಗಂಡನ ಹತ್ರ ಬಂದು ನಮ್ಗೇನಾದ್ರೂ ಪ್ರಾಬ್ಲಮ್ ಆದಾಗ ನನ್ನ ಗಂಡ ನಾನು ಬಿಟ್ಬಿಡ್ತೀನಿ, ಮನೆಯಿಂದ ಆಚೆ ಕಳಿಸ್ತೀನಿ ಅಂದಾಗ ಬೆಂಕಿಗಿರ್ತಾ ಇದ್ರೆ ಇವತ್ತು ಒಂದು ಮಾಡೋಕ್ಕಾಗಲ್ವಾ, ಈಗ ನೀವು ಅವನ ಹತ್ರ ಮಾತಾಡ್ತಿರೋ ಅಥವಾ ನಾನು ಮಾವನ ಹತ್ರ ಹೇಳು ಅಂದಾಗ, ಸರಿ ಆಯ್ತು ಬಿಡು, ನಾನು ಒಮ್ಮೆ ಅವನ ಹತ್ರ ಮಾತಾಡಿ ನೋಡ್ತೀನಿ ಅಂತ ನಿರ್ಮಲಾ ಪಾಟೀಲ್ ಹೇಳ್ತಾರೆ. ನಂತರ ಇಲ್ಲಿ ಬೃಂದ ತನ್ನ ಆಟನೇ ನಡೆಯುವುದು ಅಂತ ಹೇಳಿ ಫುಲ್ ಖುಷಿಯಾಗಿದ್ದಾಳೆ. ಇತ್ತ ಕಡೆ JP ಪಾಟೀಲ್ ಹಾಗೆ ಅವರ ಅಸಿಸ್ಟೆಂಟ್ ಇಬ್ರು ಕೂಡ ಸಂಧ್ಯಾನ ಕರ್ಕೊಂಡು ಕೋರ್ಟ್ಗೆ ಬಂದಿದ್ದಾರೆ. ಸಂಧ್ಯಾ ಎಲ್ಲ ಕೂಡ ನೆನಪಿದೆ ಅಲ್ವಾ, ನಾವು ಏನು ಹೇಳ್ಕೊಟ್ವಿ ಅಷ್ಟು ಮಾತ್ರ ಹೇಳಬೇಕು ನೀನು ಅಂತಕ, ನೀವೇನು ಯೋಚನೆ ಮಾಡಬೇಡಿ, ನೀವು ಕೊಟ್ಟಿರೋ ದುಡ್ಡಗಂತೂ ನಾನು ಮೋಸ ಮಾಡೋದಿಲ್ಲ, ನೀವು ಏನು ಹೇಳಿದ್ರು ಅದನ್ನೇ ನಾನು ಹೇಳ್ತೀನಿ ಅಂತ ಕೂಡ ಇಲ್ಲಿ ಸಂಧ್ಯಾ ಹೇಳ್ತಾ
ಹೇಳ್ತಾಳೆ. ತದನಂತರ ಇಲ್ಲಿ ರವೀಂದ್ರ ಭಟ್ಕಳ್ ಅವರು ಕೂಡ ಬಂದಿದ್ದಾರೆ. ಅದ ಕಡೆ ಭಾರ್ಗವಿಯನ್ನ ಪೊಲೀಸ್ ಅವರು ಕರ್ಕೊಂಡು ಬರ್ತಾರೆ. ಮಗಳನ್ನ ಕರ್ಕೊಂಡು ಬರ್ತಿದ್ದಾಗೆ, ಮಗಳೇ ದಯವಿಟ್ಟು ಕ್ಷಮಿಸ್ಬಿಡು, ನಾನು ಎಲ್ಲ ಲಾಯರ್ ಹತ್ರ ಕೂಡ ಮಾತಾಡಿದೆ, ಬಟ್ ಯಾರು ಕೂಡ ಜಿ.ಬಿ. ಪಾಟೀಲ್ ವಿರುದ್ಧವಾಗಿ ಕೇಸನ್ನು ತೆಗೆದುಕೊಳ್ಳೋಕೆ ಒಪ್ಕೋತಾ ಇಲ್ಲ. ನಾನು ಕೇಸ್ ತಗೊಳ್ಳೋಣ ಅಂದ್ರೆ ನಿನ್ಗೂ ಕೂಡ ಗೊತ್ತಿದೆ, ನನ್ನಿಂದ ಅದು ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಅಪ್ಪ ತುಂಬಾ ನೊಂದ್ಕೋತಾರೆ. ನಂತರ ಇಲ್ಲಿ ಇನ್ಸ್ಪೆಕ್ಟರ್ ಅದಕ್ಕೆ ಹೇಳುದು ಶಕ್ತಿ ಪ್ರಸಾದ್ ವಿರುದ್ಧ ಹೋಗಬಾರ್ದು ಅಂತ. ಅಂದಾಗ ನೀವು ಕೂಡ ಗೌರ್ಮೆಂಟ್ ಪರನೇ ಕೆಲಸ ಮಾಡೋದು, ಯಾಕೆ ರೀತಿ ನಡ್ಕೋತಾ ಇದ್ದೀರಾ ಅಂತ ಹೇಳಿ ರವೀಂದ್ರ ಅವರು ಕೇಳಿದಾಗ, ಯಾಕೆ ನಿಮ್ಮ ಮೆಂಬರ್ಶಿಪ್ ಕ್ಯಾನ್ಸಲ್ ಆದಾಗ ನಾನು ಕೂಡ ಕೆಲಸದಿಂದ ಆಚೆ ಬರಬೇಕಾ, ಅದಕ್ಕೆ ಹೇಳುದು ಅಂತ ಶ್ರೀ ಶಕ್ತಿ ಪ್ರಸಾದ್ ಅವರನ್ನ ಎದುರು ಹಾಕೋಬಾರ್ದು ಅಂತ, ಅದಕ್ಕೆ ಇಷ್ಟೆಲ್ಲ ಅನುಭವಿಸ್ತಾ ಇರೋದು ಅಂತ ವಿಜಯ್ ಕುಮಾರ್ ಅವರು ಹೇಳ್ತಾರೆ. ಜೊತೆಗೆ ಈ ರೀತಿ ಎಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಮಾತಾಡುವ ಹಾಗಿಲ್ಲ, ನಡೀರಿ ಅಂತ ಹೇಳಿ ಭಾರ್ಗವಿಯನ್ನ ಕೋರ್ಟ್ಗೆ ಕರ್ಕೊಂಡು ಬರ್ತಿದ್ದಾರೆ. ಇತ್ತ ಕಡೆ ಜಿ.ಪಿ. ಪಾಟೀಲ್ ಅಸಿಸ್ಟೆಂಟ್ ಕೂತ್ಕೊಂಡಿದ್ರೆ, ಅತ್ತ ಕಡೆ ಸಂಧ್ಯಾ ಹಾಗೆ ಸಿತಾರೆ, ಶಕ್ತಿ ಪ್ರಸಾದ್, ವಿಕಿ ಎಲ್ಲರೂ ಕೂಡ ಹಾಜರಾಗಿದ್ದಾರೆ. ಜೊತೆಗೆ ಇಲ್ಲಿ ಭಾರ್ಗವಿ ಕಟಿಕಟಿ ಮೇಲೆ ಬರ್ತಿದ್ದಾಗೆ, ನೋಡಮ್ಮ ನೀನು ಸಂಧ್ಯಾ ವಿಷಯವಾಗಿ ಸುಳ್ಳು ಹೇಳಿ ಕೇಸ್ ಹಾಕಿ ಈ ರೀತಿ ಕಾನೂನನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದೆ, ಅದೇ ಕಾರಣಕ್ಕೆ ಜೈಲಿಗೆ ಹೋಗಿದ್ಯಾ. ಈಗ ನಿನ್ನ ಪರವಾಗಿ ಯಾರು ವಾದ ಮಾಡ್ತಾರೆ ಅಂದಾಗ ನಿಜಕ್ಕೂ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ನನಗೇನು ಇನ್ವೆಸ್ಟಿಗೇಷನ್ ಮಾಡಿದ್ದೀನೋ ಅದು ಖಂಡಿತವಾಗಿ ಸತ್ಯವಾಗೇ ಇದೆ. ಈ ಒಂದು ಹೋರಾಟ ಒಂದು ಅಸಹಾಯಕ ಹೆಣ್ಮಗಳಿಗೆ ನ್ಯಾಯ ಕೊಡಿಸೋದ್ರಿಂದ ಶುರುವಾಯಿತು. ಒಂದು ಶೋಷಣೆಗೆ ಒಳಗಾದಂಥ ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಶುರುವಾದಂಥ ಈ ಹೋರಾಟ ಹೆಮ್ಮರವಾಗಿದೆ. ಆದರೆ ಆ ಒಂದು ಹೆಮ್ಮರದಲ್ಲಿ ಸತ್ಯ ಅಂತಕ್ಕಂಥ ಹಣ್ಣುಗಳು ಬಿದ್ದು ಬರೀ ಸುಳ್ಳಿನ ಒಂದು ವಿಷಯಗಳೇ ತುಂಬಿಕೊಂಡಿದೆ. ಸತ್ಯ ಅಂತಕ್ಕಂಥ ಹಣ್ಣುಗಳು ಕೆಳಗೆ ಬಿದ್ದು ಜಸ್ಟ್ ಸುಳ್ಳಿನ ಒಂದು ಎಲೆಗಳಷ್ಟೇ ಇದೆ, ಎಲ್ಲವೂ ಕೂಡ ಉದುರು ಹೋಗಿದೆ. ನಿಜಕ್ಕೂ ನಿಮಗೆ ಎಷ್ಟೋ ಸಾಕ್ಷಿಗಳನ್ನ ಸಬ್ಮಿಟ್ ಮಾಡಿದ್ದೀನಿ, ಅದೆಲ್ಲವನ್ನೂ ಕೂಡ ನಾನು ನನ್ನ ಪ್ರಾಣವನ್ನು ಒತ್ತಿ ಇಟ್ಟು ಮಾಡಿರೋದು. ಸಂಧ್ಯಾ ಸಾವಾಗಿದೆ, ಅದಕ್ಕೆ ಕಾರಣ ಸಿತಾರೆ ಶಕ್ತಿ ಪ್ರಸಾದ್ ಅನ್ನೋದು 100% ನಿಜ. ನಾನು ಒಮ್ಮೆ ಎಲ್ಲ 4 ಬಾರಿ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ನಿಮಗೆ ಕೊಟ್ಟಿರೋದು. ನಾನು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ. ಆದರೆ ಅಪೋಸಿಟ್ ಪರ ಲಾಯರ್ ಅವರ ತಂಡ ಈ ರೀತಿ ಕುತಂತ್ರವನ್ನು ಮಾಡಿ ನನ್ನನ್ನು ಜೈಲಿಗೆ ಕಳಿಸಿದೆ ಅಂತ ಭಾರ್ಗವಿ ಹೇಳ್ತಿದ್ದಾರೆ. ಸರಿ ಆಯಿತು, ನಿಮ್ಮ ಪರ ಯಾರಾದರೂ ವಾದ ಮಾಡೋಕ್ಕಿದ್ದಾರೆ ಅಂದಾಗ ಭಾರ್ಗವಿ ಇಲ್ಲ ಅಂದಾಗ, ಸರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಕೊಡೋಣವಾ ಕೋರ್ಟಿಂದ ಅಂದಾಗ, ಇಲ್ಲ ನನಗೆ ಯಾರ ಮೇಲೂ ಕೂಡ ನಂಬಿಕೆ ಇಲ್ಲ, ಹಾಗಾಗಿ ನನ್ನ ಪರವಾಗಿ ನಾನೇ ವಾದ ಮಾಡಬೇಕು ಅನ್ಕೊಂಡಿದ್ದೀನಿ ಅಂದಾಗ, ಇಲ್ಲಿ ಅಸಿಸ್ಟೆಂಟ್ ಜೆ.ಪಿ. ಹತ್ರ ನೋಡಿ ಸರ್, ಅವ್ರಿಗೆ ಯಾರು ಕೂಡ ವಾದ ಮಾಡೋಕ್ಕಿಲ್ವಂತೆ ಅಂತ ಹೇಳಿ ನಗ್ತಿರ್ತಾರೆ. ಅಷ್ಟರಲ್ಲಿ ಯಾರು ತಾನೇ ಬರ್ತಾರೆ ನನ್ನ ವಿರುದ್ಧವಾಗಿ ವಾದ ಮಾಡೋದಕ್ಕೆ ಅಂತದ್ದಾಗೇನೆ ಇಲ್ಲಿ ಪಿಟಿಷನ್ ಅನ್ನ ಹಾಕಿ ಜಡ್ಜ್ ಕೈಲೇ ಕೊಡ್ತಾರೆ. ಯಾರೋ ಅಮ್ಮ ನಿನ್ನ ಪರವಾಗಿ ವಾದ ಮಾಡೋದಕ್ಕೆ ಪಿಟಿಷನ್ ಹಾಕಿದ್ದಾರೆ ಅಂತದ್ದಾಗೆ ಯಾರಿದು ಅಂತ ಅನ್ಕೋತಿರ್ತಾರೆ. ಅಲ್ಲಿ ಬರೋದು ಬೇರೆ ಯಾರು ಅಲ್ಲ, ಭಾರ್ಗವಿಯ ಪ್ರೀತಿಯ ಯಜಮಾನ್ರು ಅರ್ಜುನ್ ಪಾಟೀಲ್ LLB. ಫೈನಲಿ ಇಲ್ಲಿ ಅರ್ಜುನ್ ಲಾಯರ್ ಆಗಿ ಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ದಾಗಲೇ ನಿಜಕ್ಕೂ ಭಾರ್ಗವಿ ಮತ್ತೆ ಅವ್ರ ತಂದೆ ಫುಲ್ ಖುಷಿ ಆಗ್ತಿದ್ರೆ, ಜಿ.ಪಿ. ಪಾಟೀಲ್ ಶಾಕ್ ಆಗಿ ಶೇಕ್ ಆಗ್ತಿದ್ದಾರೆ. ಆ ಕಟಕಟೆ ಮೇಲೆ ಸಂಧ್ಯಾನ ಕರೆದಿದ್ದೆ, ನಿಮಗೆ ದುಡ್ಡು ಕೊಟ್ಟು ಈ ರೀತಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ದು ಭಾರ್ಗವಿನೇ ಅಲ್ವಾ ಅಂದಾಗ, ಹೌದು ಅಂತ ಹೇಳ್ತಾರೆ. ಹಾಗಾದರೆ ನೀವು ಅವತ್ತು ಅಲ್ಲಿ ಸತ್ತು ಹೋಗಿದ್ರಿ, ಈ ರೀತಿಯಾಗೆಲ್ಲ ಮಾಡಿಸಿದ್ದು ಭಾರ್ಗವಿ, ಆದರೆ ಅಲ್ಲಿಯ ಸಂಧ್ಯಾನ ಒಂದು DNA ಟೆಸ್ಟ್ ರಿಪೋರ್ಟ್ ಕೂಡ ಆಗಿದೆ, ಅದು ಸಂಧ್ಯಾಗೆ ಮ್ಯಾಚ್ ಆಗುತ್ತೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಹುಡುಗಿ ಸಂಧ್ಯಾ ಆಗಿರೋದ್ರಿಂದ ಆ ಒಂದು DNA ಟೆಸ್ಟ್ ಈಕೆ ಜೊತೆ ಕೂಡ ಮ್ಯಾಚ್ ಆಗಬೇಕಲ್ವ, DNA ಟೆಸ್ಟ್ ರಿಪೋರ್ಟ್ನ ಕೊಡಬೇಕಾಗುತ್ತೆ. ಹಾಗಾಗಿ DNA ಟೆಸ್ಟ್ಗೆ ಈಕೆಯ ಒಂದು DNA ಅನ್ನ ಕಳಿಸ್ಕೊಡ್ಬೇಕು. ಆ ಒಂದು ಸತ್ತಿದ್ದಂತಹ ಸಂಧ್ಯಾ ಅಂತ ಹೇಳ್ತಕ್ಕಂತಹ ಆ ಹುಡುಗಿಯ DNA ರಿಪೋರ್ಟ್ ಜೊತೆ ಈಕೆಯ ಒಂದು ರಿಪೋರ್ಟ್ ಮ್ಯಾಚ್ ಆಗಬೇಕು ಅಂತ ಹೇಳಿ ಅರ್ಜುನ್ ಕೋರ್ಟ್ ಮುಂದೆ ಕೇಳ್ಕೊತಿದ್ದಾರೆ. ಕೊನೆಗೂ ಇಲ್ಲಿ ಜಿ.ಪಿ. ಪಾಟೀಲ್ಗೆ ದೊಡ್ಡ ಕೆಡ್ಡವನ್ನೇ ತೋಡಿದ್ದಾರೆ ಅರ್ಜುನ್. ಇಲ್ಲಿ ಡೂಪ್ಲಿಕೇಟ್ ಸಂಧ್ಯಾನ ನಿಗೂಢ ರಹಸ್ಯ ಬಯಲಾಗ್ತದೆ. ಕೊನೆಗೂ ನಕಲಿ ಸಂಧ್ಯಾ ಸಿಕ್ಕಿ ಬೀಳ್ತದಾಳೆ. ಹಾಗಾದ್ರೆ ಏನಾಗತ್ತೆ, ಕೊನೆಗೂ ಭಾರ್ಗವಿಯನ್ನ ಮನೆ ಕರ್ಕೊಂಡು ಹೋಗೋದ್ರಲ್ಲಿ ಅರ್ಜುನ್ ಜಯಶಾಲಿ ಆಗ್ತಿದ್ದಾರೆ. ಏನಾಗುತ್ತೆ ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.